ಆಪ್ಷನ್ ಸಿಕ್ಕಾಪಟ್ಟೆ ಬಂತು. ಮೋರ್ ದನ್ 20-25 ಆಫರ್ಸ್ ಬಂತು ಆಫ್ಟರ್ ಉಳಿದವರು ಕಣ್ಣಂತೆ. ವಾವ್. ಹೆಸರೆಂತ ನಿಂದು? ಸತೀಶ. ಊರಿಗೆ ಹೋದಿಲ್ವಾ? ರಜೆ ಇದ್ದಾಗ ಹೋಗ್ತೇನೆ ಆಟ ಆಡ್ಲಿಕ್ಕೆ. ಪುಡಿ ಮೀಸೆ ಬೇಕು ಅಂತ ಹೇಳಿದ್ರು, ಅದಿರ್ಲಿಲ್ಲ ನನ್ನ ಹತ್ರ. ಬಿಕಾಸ್ ಐ ವಾಸ್ ಇನ್ 8th. ಕಿಶೋರ್ ಸರ್ ಇವಾಗ ಅನ್ಕೊಂಡ್ರೆ ನಾನು ನಾನು ತುಂಬಾ ದೊಡ್ಡ ಸಾಧನೆ ಮಾಡಿದೀನಿ ಅನ್ಸುತ್ತೆ ಇವಾಗ. ಸರಿ ಮರೆಯ ಡೆಮೋಕ್ರಸಿಯಲ್ಲಿ ಹೇಳಿದ್ರೆ ಅರ್ಥ ಆಗುದಿಲ್ವಾ ನಿಂಗೆ? ಚಿಕ್ಕ ಹುಡುಗನ ಆ ಕತ್ಲೆಯಲ್ಲಿ ಒಬ್ಬನೇ ಬಿಟ್ಬಿಡ್ತೀಯಲ್ವ ನೀನು? ಇವನು ಶಾಲೆಯಲ್ಲಿ ಸಿಗರೇಟ್ ಸೇತ ಸಿಕ್ಕಾಕೊಂಡಿದ್ದ. ಬೀಡಿ ಮಾರೆ. ಓ, ಸ್ಕೂಲಲ್ಲಿ ಸಿಗರೇಟ್ ಎಳಿಬೇಕಾದ್ರೆ ಸಿಕ್ಕಿ ಬಿದ್ದ. ಬಿಡಿ ಮಾರೆ. ಓ ಬೀಡಿ ಆದ್ರೆ ಪರವಾಗಿಲ್ಲ ಬಿಡು. ಹಲೋ, ನಮಸ್ಕಾರ ವೀಕ್ಷಕರೇ. ಒಂದು ಸ್ಪೆಷಲ್ ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ಅವಿನಾಶ್. ಸಿನಿಮಾಗಳು ನಮ್ಮ ದೇಶದ ಲೆಗೆಸಿ, ಇದು ಪರಂಪರೆ. ನಾವೆಲ್ಲ ಸಿನಿಮಾಗಳನ್ನು ನೋಡಿಯೇ ಬೆಳೆದವರು, ಮತ್ತು ಕೆಲವು ಸಿನಿಮಾಗಳು ನಮ್ಮ ಜೊತೆಗೆ ಜೀವಮಾನ ಪೂರ್ತಿ ಇದ್ದು ಬಿಡ್ತದೆ. ಅದರಲ್ಲೂ ಕೆಲವು ಕ್ಯಾರೆಕ್ಟರ್ಸ್ಗಳಿದೆಯಲ್ಲ, ಅದು ಯಾವತ್ತೂ ನಮಗೆ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಕ್ಯಾರೆಕ್ಟರ್ ಒಬ್ಬರ ಜೊತೆ ನಾನು ಇವತ್ತು ಮಾತಾಡೋದಕ್ಕೆ ಬಂದಿದ್ದೇನೆ. ಸುಮಾರು ಒಂದು 11 ವರ್ಷಗಳ ಹಿಂದೆ, 2014 ಅಂತ ಅನ್ಸುತ್ತೆ, ನಮ್ಮ ಉಡುಪಿಯ ರಕ್ಷಿತ್ ಶೆಟ್ಟಿ ಅವರು ನಿರ್ದೇಶನ ಮಾಡಿದಂಥ ಒನ್ ಆಫ್ ದ ಕ್ಲಾಸಿಕ್ ಸಿನಿಮಾಸ್ ಉಳಿದವರು ಕಂಡಂತೆ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇತ್ತು, ಡೆಮೋಕ್ರಸಿ ಅಂತ. ಆ ಡೆಮೋಕ್ರಸಿ ಕ್ಯಾರೆಕ್ಟರ್ ಇದೆಯಲ್ಲ, ಅದು ನನ್ನೊಳಗೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಆ ಸಿನಿಮಾ ಬಂದಾಗ ಆ ಕ್ಯಾರೆಕ್ಟರ್ ಜೊತೆ ಆವತ್ತು, ಅಂದರೆ 11 ವರ್ಷಗಳ ಹಿಂದೆ ಒಂದು ಸಂದರ್ಶನ ಮಾಡಿದ್ದೆ. ಇವತ್ತು ಅವರನ್ನು ಹೆಚ್ಚು ಕಡಿಮೆ ಅಷ್ಟೇ ವರ್ಷಗಳ ನಂತರ ನಾನು ಭೇಟಿ ಆಗ್ತಾ ಇದ್ದೇನೆ. ನೀವು ತುಂಬ ಇಷ್ಟಪಟ್ಟಂತ ಆಗಿನ ಪುಟ್ಟ ಡೆಮೋಕ್ರಸಿ ಈಗ ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾನೆ, ಬನ್ನಿ ನೋಡುವ. ಸೋಹನ್ ಶೆಟ್ಟಿ. ಹಲೋ ಸೋಹನ್. ಹಾಯ್ ಸರ್. ನೈಸ್ ಟು ಮೀಟ್ ಯು. ಸೇಮ್ ನೋಡಿ, ಆ ಡೆಮೋಕ್ರಸಿ ಇದು ಇವರೇ ಎಷ್ಟು ದೊಡ್ಡವರಾಗಿದ್ದಾರೆ. ಆಗ ಎಷ್ಟು ವರ್ಷ ನಿಮ್ಗೆ? ಅವಾಗ 12. ಆಗ 22. ಈಗ 22. ಹಾ, ಒಂಚೂರು ಮುಂದೆ ನಡೀತಾ ಮಾತಾಡುವ. ಓಕೆ ಸರ್. ಸೋಹನ್, ನಮ್ಮೊಳಗೆ ಅಷ್ಟದು ಉಳಿದು ಬಿಟ್ಟಿದೆ, ನಿಮ್ಮೊಳಗೆ ಆ ಕ್ಯಾರೆಕ್ಟರ್ ಎಷ್ಟು ಉಳಿದು ಬಿಟ್ಟಿದೆ? ಸಿಕ್ಕಾಪಟ್ಟೆ ಸರ್, ಅದನ್ನ ಹೇಳಕ್ಕಾಗಲ್ಲ. ಬಿಕಾಸ್ ನಾನು ಅವಾಗ ಉಳಿದಿರೋ ಖಂಡಿತ ನೋಡ್ತಿರ್ತೀನಿ. ನೋಡಿದಾಗ ನನಗೆ ಅನ್ಸಲ್ಲ ಇದು ನಾನ್ ಮಾಡಿದ್ದ ಅಥವಾ ಇದು ಏನು ರೀಬರ್ತ್ ತರ ಬಂತ ಏನು ಅಂತ ನನಗೆ ಗೊತ್ತಾಗಲ್ಲ. ಬಿಕಾಸ್ ಆವಾಗ ಸಿಕ್ಕಾಪಟ್ಟೆ ಚಿಕ್ಕದಿದ್ದೆ ನಾನು. ಆಲ್ ಆಫ್ ಅ ಸಡನ್ ನಾನು ದೊಡ್ಡದಾಗಿ ನನಗೆ ಫುಲ್ ಮೆಚುರಿಟಿ ಬಂದ್ಮೇಲೆ ನಾನು ನೋಡೋದಕ್ಕೆ ಆ ದೃಷ್ಟಿಕೋನ ಬೇರೆ, ಈ ದೃಷ್ಟಿಕೋನ ಬೇರೆ ಬೀಳುತ್ತೆ. ಆಬ್ವಿಯಸ್ಲಿ ನನಗೆ ಅದು ತಗೊಳಕ್ ಆಗಲ್ಲ ಇದು ನಾನೇ ಆಕ್ಟ್ ಮಾಡಿದೀನಿ ಅಂತ. ಈಗ ಏನ್ ಓದ್ಕೊಂಡಿದ್ದೀರಿ? ಓದ್ ಮುಗಿಸಿದೀನಿ ಸರ್. ಇಂಜಿನಿಯರಿಂಗ್ ಗ್ರಾಜುಯೇಟ್ ಫ್ರಮ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಮೂಡುಬಿದ್ರೆ. ಯಾವ ಇಂಜಿನಿಯರಿಂಗ್? ಇನ್ಫಾರ್ಮೇಶನ್ ಸೈನ್ಸ್. ಓಕೆ. ಈಗ ಬ್ಯಾಂಗ್ಳೂರಲ್ಲಿ ಉದ್ಯೋಗದಲ್ಲಿ ಇದ್ದೀರಿ? ಈಗ ಬ್ಯಾಂಗ್ಳೂರಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಎಷ್ಟು ವರ್ಷ ಆಯ್ತು? ಇಲ್ಲ, 6 months ಆಯ್ತು ಅಷ್ಟೇ. ಐ ವಾಸ್ ಎ ಗ್ರಾಜುಯೇಟ್ ಆಫ್ 2025 itself. 6 months ಆಯ್ತು. ಈಗ ಅದೇ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತೀನಿ. ಆಗ ಎಷ್ಟನೇ ಕ್ಲಾಸ್ ನೀವು? ಅವಾಗ ಆಡಿಷನ್ ಕೊಡ್ಬೇಕಾದ್ರೆ 4th ಸರ್. ಶೂಟಿಂಗ್ ಎಲ್ಲ ಆಗ್ಬೇಕಾದ್ರೆ 4th. ಮೂವಿ ರಿಲೀಸ್ ಟೈಮಲ್ಲಿ 5th ಅಲ್ಲಿ ಇದೆ ಸರ್. ಓಕೆ. ಉಳಿದವರು ಕಂಡಂತೆಗೆ ನಿಮ್ಗೆ ಅವಕಾಶ ಹೇಗೆ ಸಿಕ್ತು? ಉಳಿದವರು ಕಂಡಂತೆಗೆ ನನಗೆ ಅವಕಾಶ ಸಿಕ್ಕಿದ್ ಹೆಂಗಂದ್ರೆ, ಅವಾಗ ತುಂಬಾ ತೀಟೆ ಇದ್ದೆ ಅಂತ ಹೇಳ್ತಿದ್ರು ಮನೇಲೆಲ್ಲ. ಬಿಕಾಸ್ ಹೇಳಿದ್ ಕೇಳ್ತಿರ್ಲಿಲ್ಲ, ಓದ್ತಿರ್ಲಿಲ್ಲ. ಅದು ನೆಕ್ಸ್ಟ್ ಡೇ ನನಗೆ ಯಾವ್ದೋ ಎಕ್ಸಾಮ್ ಇತ್ತು, EVS, ಸ್ಪೆಸಿಫಿಕಲಿ EVS ಎಕ್ಸಾಮ್ ಇತ್ತು. ಓದಕ್ಕೆ ಇಷ್ಟ ಇರ್ಲಿಲ್ಲ. ಸೊ ಅದಕ್ಕೆ ಅಮ್ಮನ ಹತ್ರ ಏನ್ ಮಾಡಿದೆ, ಸ್ಕೂಲ್ಸ್ಗೆಲ್ಲ ಹೇಳಿದ್ರು, ಅಂದ್ರೆ ಈ ತರ ಆಡಿಷನ್ ಇರುತ್ತೆ, ಕಳ್ಸೋರ್ನ ಕಳ್ಸಬಹುದು ಅಂತ. ನಾನ್ ಏನಂದೆ ಅಮ್ಮನ ಹತ್ರ, ಇಲ್ಲ ಆಡಿಷನ್ ಕೊಟ್ರೆ ಮಾತ್ರ ಎಕ್ಸಾಮ್ ಬರೆಯಕ್ ಬಿಡೋದು, ಇಲ್ಲಾಂದ್ರೆ ಎಕ್ಸಾಮ್ ಬರೆಯಕ್ ಬಿಡಲ್ಲ. ಸೊ ಅದಕ್ಕೆ ಅಮ್ಮನ ಆಡಿಷನ್ ಕರ್ಕೊಂಡು ಹೋದೆ. ನಾನೇನ್ ಸೆಲೆಕ್ಟ್ ಆಗ್ಬೇಕು ಅಥವಾ ಆತರ ಏನು ಇಲ್ಲ. ಅಲ್ಲಿ ನನ್ಗೆ ಡೈಲಾಗ್ ಸ್ಕ್ರಿಪ್ಟ್ ಕೊಟ್ರು. ಅಮ್ಮನ್ ಗೈಡೆನ್ಸ್ ಇಂದ ಬಿಟ್ರೆ ಮತ್ತಿನ್ನೇನು ಅಲ್ಲ. ಬಿಕಾಸ್ ನನಗೆ ಕನ್ನಡ ಓದಕ್ಕೂ ಬರ್ತಿರ್ಲಿಲ್ಲ, ಚಿಕ್ಕದಿದ್ದೆ ನಾನು, 4th standard ಅಲ್ಲಿ ಇದ್ದೆ ಅವಾಗ. ಈ ಎಲ್ಲ ಇದ್ದಿದ್ದು ಅಷ್ಟೇ ಬಿಟ್ರೆ ಕನ್ನಡ ಓದಕ್ಕೂ ಬರ್ತಿರ್ಲಿಲ್ಲ. ಹೇಳ್ಕೊಟ್ರು, ಆಮೇಲೆ ಸೆಲೆಕ್ಟ್ ಆದ್ರೆ ಕರ್ಕೊಂಡು ಹೋದ್ರು ಅಲ್ಲಿ ತನಕ ದೇವ್ರು. ಆಮೇಲೆ ಸ್ವಲ್ಪ ಡೌನ್ಫಾಲ್ ತರನೇ ಬಂತು ಆಕ್ಟಿಂಗ್ ಕೆರಿಯರ್ ಅಲ್ಲಿ. ಬಿಕಾಸ್ ಸ್ಕೂಲಲ್ಲಿ ಬಿಟ್ಟಿಲ್ಲ, ಲೈಕ್ ಆಪ್ಷನ್ ಸಿಕ್ಕಾಪಟ್ಟೆ ಬಂತು. ಮೋರ್ ದನ್ 20-25 ಆಫರ್ಸ್ ಬಂತು ಆಫ್ಟರ್ ಉಳಿದವರು ಕಣ್ಣಂತೆ. ಸ್ಕೂಲಲ್ಲಿ ಇಫ್ ಯು ವಾಂಟ್ ಟು ಗೋ ಅಂಡ್ ಕಂಟಿನ್ಯೂ, ಯು ಕ್ಯಾನ್ ಕ್ವಿಟ್ ದ ಸ್ಕೂಲ್ ಆರ್ ಯು ಕ್ಯಾನ್ ಡ್ರಾಪ್ ಔಟ್ ಫ್ರಮ್ ಹಿಯರ್, ಆ ತರ ಬಂದ್ರು. ಬಟ್ ನಂದು ಅಮ್ಮ ಹೆಂಗಂದ್ರೆ, ಶಿ ಇಸ್ ವೆರಿ ಕೀನ್ ಅಬೌಟ್ ಎಜುಕೇಶನ್. ಅವರಿಗೆ ಫಸ್ಟ್ ಎಜುಕೇಶನ್, ಆಮೇಲೆ ಇದು ಆಮೇಲೆ ನೋಡೋಣ. ಎಜುಕೇಶನ್ ಫಸ್ಟ್ ಮುಗಿಸ್ಕೊ, ಆಮೇಲೆ ಏನ್ ಬರುತ್ತೆ ಆಮೇಲೆ ನೋಡ್ಕೊಳ್ಳೋಣ. ಹೆಂಗು ಟ್ಯಾಲೆಂಟ್ ಇದೆಯಲ್ಲ ನಿನಗದು ಇದ್ರೆ ನೀನ್ ಯಾವತ್ತಾದ್ರೂ ಹೋಗ್ತೀಯ, ಫಸ್ಟ್ ಎಜುಕೇಶನ್ ಮುಗಿಸೋ ಆನ್ ಎ ಸೇಫರ್ ಸೈಡ್ ಅಂತ. ಸೊ ಮೈ ಮದರ್ ವಾಸ್ ಆಲ್ವೇಸ್ ಪುಷಿಂಗ್ ಮೀ ಇಂಟು ಎಜುಕೇಶನ್. ಸೊ ಅದಾದ್ಮೇಲೆ ಆಕ್ಟ್ ಮಾಡಿದ್ದು ರಿಕ್ಕಿ. ದಟ್ ವಾಸ್ ಅರೌಂಡ್ 6. ನಾನು 6th ಅಲ್ಲಿ ಇದ್ದೆ. ರಿಷಬ್ ಶೆಟ್ಟಿ ಡೈರೆಕ್ಷನ್, ರಕ್ಷಿತ್ ಅಣ್ಣನೇ ಹೀರೋ, ಅವ್ರದ್ದೇ ಜೂನಿಯರ್ ಕ್ಯಾರೆಕ್ಟರ್ ಮಾಡಿದ್ದೆ ನಾನು. ಆ ಸಿನಿಮಾ ನಾನು ನೋಡಿಲ್ಲ, ಬಟ್ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇತ್ತು ಅದ್ರಲ್ಲೂ. ಅದ್ರಲ್ಲಿ ಅವ್ರ ಜೂನಿಯರ್ ಕ್ಯಾರೆಕ್ಟರ್ ಇತ್ತು ಸರ್ ನನಗೆ. ಅಂದ್ರೆ ರಕ್ಷಿತ್ ಅಣ್ಣಂದು ಫ್ಲಾಶ್ ಬ್ಯಾಕ್ ಹೋಗುತ್ತಲ್ಲ, ಆ ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ದಟ್ ವಾಸ್ ಆಲ್ಸೋ ಗುಡ್ ಕ್ಯಾರೆಕ್ಟರ್. ಬಟ್ ಅದನ್ನು ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟು ಚೆನ್ನಾಗಿ ಮಾಡಿರ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಮಾಡಿದ್ದು ಗಾಂಚಾಲಿ ಅಂತ ಒಂದು ಸಿನಿಮಾ, ಹೊಸಬರ್ ಫಿಲ್ಮ್. ಅದು ರಿಲೀಸ್ ಆಯ್ತು. ಇಟ್ ವಾಸ್ ಓಕೆ. ಇಟ್ ವಾಸ್ ನಾಟ್ ರಿಲೀಸ್ಡ್ ಇನ್ ಕರಾವಳಿ
ಬರೀ ಬ್ಯಾಂಗ್ಳೂರಲ್ಲಿ ರಿಲೀಸ್ ಆಗಿತ್ತು. ಆಮೇಲೆ ನೆಕ್ಸ್ಟ್ ಮಾಡಿದ್ ಬಂದು ಹಂಬಲ್ ಪೊಲಿಟಿಷಿಯನ್ ನೋಗ್ರಾಜ್, RCB ದಾನಿ ಸೇಡ್ ಗೊತ್ತಿದ್ರೆ ಹೌದೌದು, ಅದ್ರಲ್ಲಿ ಒಂದೇ ಕ್ಯಾರೆಕ್ಟರ್ ಇದ್ದಿದ್ದು. ಬಟ್ ಐ ಗಾಟ್ ದಟ್ ಹೀರೋ ಫೀಲಿಂಗ್ ಇನ್ ದಟ್. ಅವ್ರು ನನ್ನ ಅಲ್ಲಿವರೆಗೆ ಕರ್ಸ್ಕೊಂಡಿದ್ದು, ಅಲ್ಲಿ ನನ್ನ ಟ್ರೀಟ್ ಮಾಡಿದ್ದು, ಶೂಟಿಂಗ್ ಒಂದೇ ದಿನ ಇದ್ದಿದ್ದು. ಬಿಕಾಸ್ ಐ ಹ್ಯಾಡ್ ಓನ್ಲಿ 1 ಶಾಟ್. ಆ 1 ಶಾಟ್ ಇವಾಗ ತನಕ ಟ್ರಾಲ್ ಆಗ್ತಿದೆ. ಟೀಚರ್ ನಿಮ್ ಸಂಬಳ ಎಷ್ಟು? 7,000 ಪರ್ ಮಂತ್ ಅಂತೇಳಿ. ನಾನು ಅಷ್ಟೇ ಮಾಡ್ಬೇಕು, ನಾಟ್ ಪರ್ ಮಂತ್, ಪರ್ ಮಿನಿಟ್ ಅಂತೀನಿ ನಾನು ಅದಕ್ಕೆ. ಸೊ ಈ ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದಲ್ಲಿ ಆಕ್ಚುಲಿ. ಅದಾದ್ಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದೆ. ಅದ್ರಲ್ಲಿ ಸತೀಶ ಅಂತ, ಬಿಕಾಸ್ ಮಮ್ಮೂಟಿ ಕ್ಯಾರೆಕ್ಟರ್ಗೆ ರಿಷಬಣ್ಣ ನೋಡಿದ್ರು, ಅದಕ್ಕಾಗಿಲ್ಲ, ನಾನು ದೊಡ್ಡದಾಗಿದ್ದೆ. ಪ್ರವೀಣನ್ ಕ್ಯಾರೆಕ್ಟರ್ ಚಿಕ್ಕದಾಗಿದೆ, ಅದಕ್ಕೆ ಪುಡಿ ಮೀಸೆ ಬೇಕು ಅಂತ ಹೇಳಿದ್ರು. ಅದಿರ್ಲಿಲ್ಲ ನನ್ನ ಹತ್ರ. ಬಿಕಾಸ್ ಐ ವಾಸ್ ಇನ್ 8th or 9th ಐ ಗೆಸ್. ಹೌದು, 8th ಮುಗ್ದು 9th ಜಾಯ್ನ್ ಆಗ್ತಿದ್ದೆ. ಸೊ ಅದಾಗಿಲ್ಲ. ಆಮೇಲೆ ಅದಕ್ಕೆ ನನಗೋಸ್ಕರನೇ ಬೇರೆ ಡೆಮೋಕ್ರಸಿನೇ ಕಂಟಿನ್ಯೂ ಮಾಡಿದ್ರು. ಬಿಕಾಸ್ ನೀವು ಒಂದು ಸಾಂಗ್ ಮಾಂಟೇಜ್ ಅಲ್ಲಿ ನೋಡಿರ್ಬೋದು, ನಾನು ಅದೇ ಡೆಮೋಕ್ರಸಿ ಕಾಸ್ಟ್ಯೂಮ್ ಅಲ್ಲಿ ಇದ್ದೀನಿ. ಸ್ಕೌಟ್ಸ್ ಅಂಡ್ ಗೈಡ್ ಕಾಸ್ಟ್ಯೂಮ್ ಏನಿದೆಯಲ್ಲ ಅದ್ರಲ್ಲೇ ಇದ್ದ ಆಕ್ಚುಲಿ. ಸೊ ಅದಾದ್ಮೇಲೆ ಆ ಗ್ಯಾಪ್ ಅಲ್ಲಿ ಒಂದು ಸೀರಿಯಲ್ ಮಾಡಿದ್ದೆ, ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿತ್ತು, ಶುಭ ವಿವಾಹ ಅಂತ. ಕಾವ್ಯ ಶಾಸ್ತ್ರಿ ಹೀರೋಯಿನ್, ವಿರಾಟ್ ಹೀರೋ ಆಗಿದ್ದು, ಆರೂರ್ ಜಗದೀಶ್ ಡೈರೆಕ್ಷನ್. ಆಮೇಲೆ ಲಾಡ್ ಆಫ್ ಶಾರ್ಟ್ ಫಿಲ್ಮ್ಸ್ ಅದು ಇದು ಎಲ್ಲ ಮಾಡ್ತಿದ್ದೆ. ಡ್ರಾಮಾಸ್ ಗೀಮಾಸ್ ಅಂತೂ ಹೆಂಗು ಬಿಡಿ, ಕಾಲೇಜ್ ಲೈಫ್ ಅಂದ್ಮೇಲೆ ಅದೆಲ್ಲ ಮಾಡ್ತೀವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆಮೇಲೆ ಈಗ ಏನ್ ಜಾಬ್ ನಡೀತಿದೆ ನೋಡಿ, ಅದನ್ನ ಹೋಗ್ತಿದ್ದೀನಿ. ಏನಾದ್ರು ಅಪರ್ಚುನಿಟೀಸ್ ವಿಚ್ ಕಮ್ಸ್ ಇನ್ ಮೈ ವೇ, ಐ ವಿಲ್ ನೆವರ್ ಡಿನೈ ಆನ್ ದಟ್. ಸರಿಯಾಗಿ ನೆನಪಾಗ್ತಿಲ್ಲ, ರಿಷಬ್ ಶೆಟ್ಟಿ ಹೇಳಿದ್ದ ಇಲ್ಲ ರಾಜ್ ಬಿ ಶೆಟ್ಟಿ ಹೇಳಿದ ಗೊತ್ತಿಲ್ಲ, ಉಳಿದವರು ಕಂಡಂತೆ ಸಿನಿಮಾ ಈಗ್ಲೂ ದುಡಿತಾ ಇದೆ, ಅದ್ರಿಂದನೇ ನಾವೆಲ್ಲ ಬದುಕು ಕಟ್ಕೊಂಡ್ವಿ ಅಂತ. ಸೊ ಆ ದಿನಗಳೇ ನನಗೆ ತುಂಬಾ ಮುಖ್ಯ. ಯಾಕೆಂತಂದ್ರೆ 11 ವರ್ಷದ ಹಿಂದೆ ನೀವು ರಿಷಬ್ ಶೆಟ್ಟಿ ಅವರು ಏನೂ ಇರ್ಲಿಲ್ಲ, ಶೀತಲ್ ಶೆಟ್ಟಿ ಇದ್ರು, ಕಿಶೋರ್ ಜೊತೆ ನಿಮ್ದು ಪಾತ್ರ ಇತ್ತು. ಆಗ್ಲೇ ಕಿಶೋರ್ ದೊಡ್ಡ ಆಕ್ಟರ್ ಆಗಿದ್ರು. ಸೊ ಅವ್ರು ಅಷ್ಟು ದೊಡ್ಡ ಆಕ್ಟರ್ ಅಂತೆಲ್ಲ ಗೊತ್ತಿತ್ತಾ? ಸಣ್ಣ ಹುಡುಗನಿಗೆ ಏನ್ ಗೊತ್ತಿತ್ತು? ಇಲ್ಲ ಸರ್, ಅವಾಗ ಟು ಬಿ ಫ್ರಾಂಕ್ ನನಗೆ ಮೆಚುರಿಟಿ ಅನ್ನೋದು ಇರ್ಲಿಲ್ಲ. ಏನ್ ಅವ್ರ ಏನ್ ಹೇಳ್ತಿದ್ರು ಅದನ್ನ ಮಾಡ್ತಿದ್ದೆ ಅಷ್ಟೇ. ಅದು ಅವ್ರಿಗೆ ಕ್ಯೂಟ್ ಆಗಿ ಕಾಣಿಸ್ತಿತ್ತ ಅಥವಾ ಆನ್ ಸ್ಕ್ರೀನ್ ಚೆನ್ನಾಗಿ ಬರ್ತಿತ್ತ, ಅದು ಅವ್ರಿಗೆ ಗೊತ್ತಿತ್ತು. ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ಅವ್ರು ಹೇಳಿದ್ದನ್ನ ನಾನ್ ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಬಟ್ ಅದೇ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವರ್ಕ್ಶಾಪ್ ಅಂತ ಮಾಡಿದ್ರು ಒಂದು 7 ದಿನ. ಅಲ್ಲಿ ನಮಗೆ ಯಾವ್ಯಾವ ಕ್ಯಾರೆಕ್ಟರ್ ಅಂತ ಯಾರಿಗೂ ಡಿಸೈಡ್ ಆಗಿರ್ಲಿಲ್ಲ. 7 ಜನನ ಶಾರ್ಟ್ ಲಿಸ್ಟ್ ಮಾಡಿದ್ರು. ಔಟ್ ಆಫ್ 700 ಚಿಲ್ಡ್ರೆ, 700 ಚೇಂಜ್, 7 ಜನ ಶಾರ್ಟ್ ಲಿಸ್ಟ್ ಆಗಿದ್ವಿ ನಾವು. 7 ಜನಕ್ಕೂ ಇದ್ ಮಾಡಿದ್ರು, ವರ್ಕ್ಶಾಪ್ ಮಾಡಿದ್ರು. ಪೇಪರ್ ಅಲ್ಲೆಲ್ಲ ಇದ್ರಲ್ಲ? ಹೌದೌದು, 7 days ವರ್ಕ್ಶಾಪ್ ಇತ್ತು. ಅಲ್ಲಿ ಆಕ್ಚುಲಿ ಗುರು ಸರ್ ಫ್ರಮ್ ಮೈಸೂರ್ ಅಂತ ಒಬ್ರು ಇದ್ರು. ಅವರು ಹಿ ವಾಸ್ ಟ್ರೈನಿಂಗ್ ಇನ್ ದ ಸೆನ್ಸ್, ಯಾರ ಮಕ್ಳ ಹತ್ರ ಏನಿದೆ, ಏನ್ ಟ್ಯಾಲೆಂಟ್ ಇದೆ ಅದನ್ನ ಹೊರಗೆ ತೆಗಿಯಕ್ಕೆ ಅವ್ರು ಟ್ರೈ ಮಾಡ್ತಿದ್ರು. ಸೊ ಅಲ್ಲೇನು ನನ್ನಲ್ಲಿ ಏನ್ ನೋಡಿದ್ರು ಗೊತ್ತಿಲ್ಲ, ದೇ ಗೇವ್ ಮೀ ದಾಟ್ ಅಪರ್ಚುನಿಟಿ. ಅಂಡ್ ಕಿಶೋರ್ ಸರ್ ಇವಾಗ ಅನ್ಕೊಂಡ್ರೆ ನಾನು ನಾನು ತುಂಬಾ ದೊಡ್ಡ ಸಾಧನೆ ಮಾಡಿದೀನಿ ಅನ್ಸುತ್ತೆ ಇವಾಗ. ಬಿಕಾಸ್ ಆ ಟೈಮಲ್ಲಿ ನನಗೆ ಅನ್ಸ್ತಿರ್ಲಿಲ್ಲ ಏನು, ಇವರು ನಮ್ಮ ಮನೆಯವ್ರ ತರಾನೇ ಆಯ್ತಲ್ಲ ಆಬ್ವಿಯಸ್ಲಿ ಅಂತ ಆತರ ಅನ್ಸ್ತಿತ್ತು. ಬಟ್ ಇವಾಗ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ he was acting in very different languages in that time. Absolutely. ಇವಾಗ ಬಿಡಿ ಪ್ಯಾನ್ ಇಂಡಿಯಾ ಬಂದಿದೆ, ಎಲ್ಲ ಹೋಗ್ತಾರೆ. ಬಟ್ he was doing that in the 2015 2014 ಆ ಟೈಮಲ್ಲಿ ಮಾಡ್ತಿದ್ರು. ಇವಾಗ ಅನ್ಸಿದ್ರೆ ಬಟ್ ಹಂಬಲ್ ಅನ್ನೋದಕ್ಕೆ ಇನ್ನೊಂದು ವರ್ಡ್ ಕಿಶೋರ್ ಕುಮಾರ್ ಅಲ್ವಾ? ಬಿಕಾಸ್ ನಾನು ನಿಮ್ಗೊಂದು ಇನ್ಸ್ಟೆನ್ಸ್ ಹೇಳ್ತೀನಿ. ಪ್ಲೀಸ್. ಇದು ಮೀನ್ ಮಾರ್ಕೆಟ್ ಅಲ್ಲಿ ಶೂಟಿಂಗ್ ಇದ್ದಿದ್ದು. ಹಂಗಾರೆ ಇದು ಎಲ್ಲಿ ಗೊತ್ತಾ, ಶಾಸ್ತಾನ ಮೀನ್ ಮಾರ್ಕೆಟ್ ಇದೆಯಲ್ಲ, ಅದು ಘಾಟಿ ಹೇಳಿದ್ದು ಸಾಂಗ್ ಅವ್ರು ಹಿಂಗ್ ಬೀಳ್ತಾರೆ, ಆ ಶೂಟ್ ಇತ್ತು. ಓಕೆ, ಲೈಟ್ಸ್ ಎಲ್ಲ ರೆಡಿ ಆಗ್ಲೇಬೇಕು ಆಬ್ವಿಯಸ್ಲಿ ಶೂಟಿಂಗ್ ಅಂದ್ಮೇಲೆ. ಸೊ ಎಲ್ಲ ಆಕ್ಟರ್ಸ್ ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಅಷ್ಟು ದೊಡ್ಡ ಹೀರೋ ಅಂದ್ರೆ ಕ್ಯಾರವ್ಯಾನ ಅಥವಾ ಎಲ್ಲಾದ್ರೂ ಒಂದು ಚೆನ್ನಾಗಿರೋ ಸ್ಟೂಲ್ ಗಿಲ್ ಹಾಕೊಂಡು ಫ್ಯಾನ್ ಗೆ ಇಟ್ಕೊಂಡು ಹಂಗಿರ್ತಾರೆ. ಒಂದು ಕಾನ್ಸೆಪ್ಟ್ ಅದು, ಆತರನೇ ಇರ್ಬೇಕು ಅಂತ. ಬಟ್ ಇವ್ರು ಹೆಂಗಂದ್ರೆ ಮೀನ್ ಮಾರೋರು ಕೂತಿದ್ರಲ್ಲ, ಅವ್ರ ಪಕ್ಕನೆ ಕೂತಿದ್ರು ಲೈಟ್ಸ್ ಎಲ್ಲ ಸೆಟ್ ಆಗೋ ತನಕ. ಆ ಗಬ್ಬು ಗಿಬ್ಬು ಎಲ್ಲ ಬಿಡಿ, ಗಬ್ಬ ಅಂತ ಹೇಳಕ್ಕಾಗಲ್ಲ, ನಮ್ಮ ಕರಾವಳಿಯವ್ರಿಗೆ ಅದು ಪರಿಮಳನೆ. ಬಟ್ ಅವರಿಗೆ ಅದು ಗಬ್ಬಾಗಿರ್ಬೋದು, ಆದ್ರೂ ಅವ್ರ ಅದನ್ನು ಕೇರ್ ಮಾಡದೆ ಅದ್ರಲ್ಲಿ ಅಂದ್ರೆ ಅಲ್ಲಿ ಹೋಗಿ ಕೂತ್ಕೊಂಡ್ರು ಅಂದ್ರೆ ಈಸ್ ಎ ಹಂಬಲ್ ಪರ್ಸನ್ ಅಲ್ಲ. ಬಿಕಾಸ್ ಯಾವ ಆಕ್ಟರ್ ಅಲ್ಲಿ ಕೂತ್ಕೋತಾರೆ? ರಿಷಬಣ್ಣ ಎಲ್ಲ ಹೌದು, ಈಗ ಹೇಗಿದ್ರು, ಈಗ ಬಿಡಿ, ಆಗ ಏನು ಇಲ್ಲ. ಹಿ ವಾಸ್ ಲೈಕ್, ನಾನು ಅಣ್ಣನೇ ಕರೆಯೋದು, ಇವಾಗ್ಲೂ ಹಂಗೆ ಕರಿತೀನಿ, ಮುಂಚೆನೂ ಹಂಗೆ ಕರಿತಿದ್ದೆ. ಇವಾಗ್ಲೂ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾರೆ, ಪಿಕ್ ಮಾಡಿಲ್ಲ ಅಂದ್ರೆ ಅವರೇ ಮಾಡ್ತಾರೆ, ಮಗ ಬಿಸಿ ಇದಿದೆ ಎಂತ ಆಯ್ತು ಹೇಳು, ಹಿಂಗ್ ಮಾತಾಡ್ತಾರೆ. ಬಟ್ ಅದೇ ನನಗೇನು ಡಿಫ್ರೆನ್ಸ್ ಕಾಣಿಸಲ್ಲ. ಬಟ್ ಇವಾಗ ಸ್ಕ್ರೀನ್ ಅಲ್ಲಿ ಎಲ್ರು ಹಂಗ್ ಪೋರ್ಟ್ರೇ ಮಾಡ್ಬೇಕಾದ್ರೆ ನಮಗ ಓ ಹೌದು ಇವ್ರು ದೊಡ್ಡವ್ರು ಆಗಿರ್ಬೋದು ಆತರ ಬರುತ್ತೆ. ಬಟ್ ಟು ಬಿ ಫ್ರಾಂಕ್, ಹಿ ಈಸ್ ಎ ಪರ್ಸನ್ ಹೂ ಇಸ್ ವೆರಿ ಹೆಂಬಲ್ ಆಲ್ಸೋ. ಲೈಕ್ ಕಿಶೋರ್ ಕುಮಾರ್ ಮುಂಚೆ ಹೆಂಗಿದ್ರಲ್ಲ ಅವ್ರ ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ, ಇವಾಗ ಇಲ್ಲಿ ಮುಟ್ಟಿದ್ರು ಹಂಗೆ ಇದ್ದಾರೆ. ಸೋಹನ್, ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಬಟ್ ಆ 11 ವರ್ಷದ ಹಿಂದೆ ನಾನ್ ನಿಮ್ ಮನೆಗ್ ಬಂದಿದ್ದು, ನೀವು ಸಣ್ಣ ಹುಡುಗ, ಆಗ ನಾವು ಮಾಡಿದ ಇಂಟರ್ವ್ಯೂ ಇಂಚ್ ಟು ಇಂಚ್. ಇನ್ಫ್ಯಾಕ್ಟ್ ನನ್ನ ಹತ್ರ ಈಗ ಆ ಇಂಟರ್ವ್ಯೂ ಇಲ್ಲ, ಬಟ್ ನಂತರ ಅದ್ರದ್ದು ಟೀಸರ್ ಇತ್ತು.
ಅದು ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಇತ್ತು. ಬಟ್ ಒಂದ್ ವರ್ಷದ ಹಿಂದೆ ಆ ಹಾರ್ಡ್ ಡಿಸ್ಕ್ ಕೈ ಕೊಡ್ತು. ಸೊ ಇಲ್ದಿದ್ರೆ ಆ ಟೀಸರ್ ಅನ್ನು ಹಾಕಿ ಈ ವಿಡಿಯೋ ಖಂಡಿತ ನಾನು ಪಬ್ಲಿಷ್ ಮಾಡ್ತಿದ್ದೆ. ಬಟ್ ಡೆಮೋಕ್ರಸಿ ರೈಟ್. ಐ ರಿಮೆಂಬರ್ ದೋಸ್ ಡೇಸ್. ನಿಮ್ ತಾಯಿ ನಮ್ಗೆ ಕೊಟ್ಟಂತ ಹಾಸ್ಪಿಟಾಲಿಟಿ, ನೀವ್ ಆಗ ಸಣ್ಣ ಹುಡುಗ ಓಡಿ ಬಂದಿರೋ ರೀತಿ ನಿಮ್ಗೆ ನೆನಪಿರ್ಬೋದು. ನಾನು ನೀವು ಹೀಗೆ ಮಲಗಿ ಒಂದ್ ಫೋಟೋ ತೆಗೆದು ಹೌದೌದು. ಅದ್ ಅಟ್ಲೀಸ್ಟ್ ಅದ್ ಸಿಗುತ್ತಾ ನೋಡ್ತೇನೆ ನನಗೆ. ಇರ್ಲಿ. ಆ ಹುಡುಗರೆಲ್ಲ ಎಲ್ಲಿದ್ದಾರೆ? ಪೇಪರ್ ಮೆಡಿಸಿನ್ ಪೇಪರ್ ಅವರೆಲ್ಲ ಇದಾರೆ ಆಕ್ಚುಲಿ. ಅದ್ರಲ್ಲಿ ಚಂದ್ರಹಾಸ್, ಹರ್ಷೇಂದ್ರ ಮತ್ತೆ ಶರಣ್ ಮತ್ತೆ ನಾನು 4 ಜನ ಇದ್ದಿದ್ದು ಆ ಸಾಂಗ್. ಅವರೆಲ್ಲ ಇಲ್ಲಿ ಅವರೇನಾ? ಅವನು ಶರಣ್ ಅವನು ತುಂಬಾ ಚಿಕ್ಕವನೊಬ್ಬ ಇದ್ದ ಅದ್ರಲ್ಲಿ, ನನ್ಕಿಂತ ಚಿಕ್ಕವನೊಬ್ಬ ಇದ್ದ. ಅವ್ನ್ ಬಂದ್ಬಿಟ್ಟು ಶಿವಮೊಗ್ಗ ಕಡೆ ಅವ್ನು ನಮಗ್ ಟಚೇ ಇಲ್ಲ. ಉಳಿದವ್ರ ಕಣ್ಣಂತ ಆದ್ಮೇಲೆ ನಾನು ನೋಡೂ ಇಲ್ಲ, ಮಾತಾಡ್ಸೂ ಇಲ್ಲ, ಏನೂ ಇಲ್ಲ. ಬಟ್ ಹರ್ಷೇಂದ್ರ ಅವ್ನ್ ಇವಾಗ್ಲೂ ಟಚ್ ಅಲ್ಲಿ ಇದ್ದಾನೆ. ಅವನದು ಪೇತ್ರಿ ಕೊಕ್ಕರ್ಣೆ ಹತ್ರ ಬರುತ್ತೆ ಮನೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಿ ವಿಲ್ ಬಿ ಚಾಟಿಂಗ್ ವಿತ್ ಈಚ್ ಅದರ್. ಆಮೇಲೆ ಚಂದ್ರಹಾಸ್ ಬಂದು ಅವನು ಲೈಕ್ ಆಕ್ಟಿಂಗ್ ಕೋರ್ಸಸ್, ಡೈರೆಕ್ಷನ್ ಕೋರ್ಸಸ್ ಎಲ್ಲ ಮಾಡ್ತಿದ್ದಾನೆ ಈಗ. ಅವನು ಅದೇ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಸ್ಟೇಟಸ್ ಸ್ಟೋರೀಸ್ ಅಲ್ಲಿ ನೋಡ್ತಿರ್ತೀನಿ ಅಷ್ಟೇ. ಬಿಟ್ರೆ ಮತ್ತೆ ಅಷ್ಟು ಟಚ್ ಅಂತ ಏನಿಲ್ಲ ಸರ್, ಬಿಕಾಸ್ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬಿಸಿ ಆಗಿದ್ದಾರೆ. ಬಿಟ್ರೆ ಅದೇ ಅವರೆಲ್ಲ ಇದಾರೆ ಸರ್ ಇವಾಗ್ಲು. ಚಂದ್ರಹಾಸ್ ಅನ್ನೋನು ಅದೇ ಇದ್ ಮಾಡ್ತಿದ್ದಾನೆ ಇನ್ಸ್ಟಿಟ್ಯೂಟ್ ಅಲ್ಲಿ. ಅವ್ರ ಕಿಶೋರ್ ಸರ್ ಮತ್ತೆ ಪ್ರಕಾಶ್ ರೈ ಅವ್ರ ಜೊತೆ ಎಲ್ಲ ತುಂಬಾ ಇದು ಸಂದರ್ಶನ ಎಲ್ಲ ಮಾಡಿದಾನೆ. ಮತ್ತೆ ಇವನ್ ಬಂದು ಹರ್ಷೇಂದ್ರ ಬಂದು ಇವನು ಸೈಕಲ್ ಅಲ್ಲಿ ಜಮ್ಮು ಕಾಶ್ಮೀರ ತನಕ ಹೋಗಿ ಬಂದಿದ್ದ. ಆಕ್ಚುಲಿ ದಟ್ ವಾಸ್ ಹಿಸ್ ಅಚೀವ್ಮೆಂಟ್. ಅವನು ಕಾಂತಾರ ರಿಲೀಸ್ ಟೈಮ್ ಅಲ್ಲಿ ಅಲ್ಲೇ ಇದ್ದ ಅನ್ಸುತ್ತೆ, ಜಮ್ಮು ಕಾಶ್ಮೀರಲ್ಲಿ. ಹೌದಾ? ನಾನು ಮೊನ್ನೆ ಗಗನ್ ಗಾಂವ್ಕರ್ ಇದನ್ನ ಸಂದರ್ಶನ ಮಾಡಿದ್ದೆ. ಆಗ ಗಗನಿಗೂ ಇದೇ ಪ್ರಶ್ನೆ ಕೇಳಿದ್ದೆ. ನಿಮ್ಗೂ ಇದನ್ನೇ ಕೇಳ್ಬೇಕು ನಾನು. ಜನ ಈಗ್ಲೂ ನಿಮ್ಮನ್ನ ಗುರುತಿಸ್ತಾರ? ಅವಾಗ ಕಂಪೇರ್ ಮಾಡಿದ್ರೆ ಇವಾಗ ಅಷ್ಟು ಗುರುತಿಸಲ್ಲ ಸರ್. ಬಿಕಾಸ್ ಊರಲ್ಲಂತೂ ಬೇರ್ ಮಿನಿಮಮ್ ಯಾರಿಗ್ ನಂದು ಆಲ್ರೆಡಿ ಪರಿಚಯ ಇತ್ತು ನೋಡಿ, ಅವ್ರು ಎಲ್ಲಾದ್ರೂ ಇವನ್ ಅದ್ರಲ್ಲಿ ಆಕ್ಟ್ ಮಾಡಿದ್ದ ಅಂತ ಹೇಳೋದ್ ಬಿಟ್ರೆ, ಬ್ಯಾಂಗ್ಳೂರಲ್ಲಿ ಆದ್ರೆ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಒಂದ್ 4-5 ಇನ್ಸ್ಟೆನ್ಸಸ್ ಆಗಿದೆ ಹಂಗೆ. ಈಗ್ಲೂ ಇವಾಗ್ಲೂ ನಾನು ಇವಾಗ ಕೆಲಸ ಮಾಡ್ತಿದ್ದೀನಲ್ಲ, ಮಾಲ್ ಗೀಲೆಗೆಲ್ಲ ಹೋದ್ರೆ ಮೂವಿ ನೋಡಕ್ ಹೋಗಿದ್ದೆ ಮೊನ್ನೆ, ಸೂ ಫ್ರಮ್ ಸೋ. ಅಲ್ಲಿ ದ ಸೇಮ್ ಆಡಿಯನ್ಸ್ ದೇವೇರ್ ಲೈಕ್ ನಿಮ್ಮನ್ನ ಎಲ್ಲೋ ನೋಡಿದೀನಲ್ಲ. ಆಮೇಲೆ ಸರಿ ಥಿಂಕ್ ಮಾಡಿ ನೋಡಿರ್ತೀರಾ, ನಾನು ಹಂಗೆ ಇದ್ ಮಾಡಿದೆ ಸ್ವಲ್ಪ. ಅದಕ್ಕೆ ಯಾವ್ದಾದ್ರು ಮೂವಿಲಿ ಆಕ್ಟ್ ಮಾಡಿದೀರಾ ಗೊತ್ತಿಲ್ಲ, ನೀವು ನೋಡಿದಂದಿದ್ರಲ್ಲ, ಯೋಚನೆ ಮಾಡಿ. ಆಮೇಲೆ ಅವರೇ ಡೆಮೋಕ್ರಸಿ ಅಲ್ಲ ನೀನು ಅಂತ ಹೇಳಿದ್ರು. ಅದಕ್ಕೆ ಹೌದೌದು. ಬಟ್ ಇವ್ರ ಬಗ್ಗೆ ನಾನು ಹೇಳಲೇಬೇಕು, ಅವಾಗ್ಲೂ ಹಿಂಗೆ ಇದ್ರು, ಇವಾಗ್ಲೂ ಹಿಂಗೆ ಇದಾರೆ. ಅನಿಲ್ ಕಪೂರ್ ಆಫ್ ಸ್ಯಾಂಡಲ್ವುಡ್ ಅಂತಾನು ಹೇಳ್ಬೋದು, ಕೋಸ್ಟಲ್ವುಡ್ ಅಂತಾನು ಹೇಳ್ಬೋದು. ಅನಿಲ್ ಕಪೂರ್ ಇವರು. ನಿಮಗೆ ಏಜ್ ಆಗಲ್ವಾ ಅಥವಾ ಆಂಟಿ ಏಜಿಂಗ್ ಏನೋ ತಗೋತಿದ್ದೀರಾ? ಇಲ್ಲ, ಇದು ತುಂಬಾ ಜನ ಇದನ್ನ ಹೇಳ್ತಾರೆ. ಅಂದ್ರೆ ನಾನು ನನ್ ಬಗ್ಗೆ ಹೇಳ್ಕೊಳ್ಳೋದಂತಲ್ಲ, ತುಂಬಾ ಜನ ಇದನ್ನ ಕೇಳಿದ್ದಾರೆ. 2014 ಇಂದ ಒಂದು 10 ವರ್ಷದಿಂದ ವಾಕಿಂಗ್ ಒಂದ್ ಮಾಡ್ತೇನೆ ನಾನು, ಬೇರೆ ಯಾವುದೇ ಎಕ್ಸರ್ಸೈಸ್ ಇಲ್ಲ. ಸೊ ಇದು ಯಾರಿಗಾದ್ರೂ ಹೆಲ್ಪ್ ಆದ್ರೆ ತುಂಬಾ ಒಳ್ಳೇದು ಅಂತ ನಾನು ಈ ವಿಚಾರವನ್ನು ಹೇಳೋದು. ಹೆಲ್ಪ್ ಆಗಿದೆ ನೋಡಿ. ಅಲ್ಲ, ಬ್ರಾಂಡ್ ಅಂಬಾಸಿಡರ್ ಆಫ್ ವಾಕಿಂಗ್. ಅಲ್ಲ, ನಿಜಕ್ಕೂ ನಾನು ಭುಜಂಗ ಪಾರ್ಕ್ ಅಲ್ಲಿ 2014ರಿಂದ 18ರವರೆಗೆ ಒಂದು 5 ವರ್ಷ ನಾನು ಪ್ರತಿದಿನ ಪ್ರತಿದಿನ ಅಲ್ಲ, ಅಟ್ಲೀಸ್ಟ್ ಒಂದು 4 ದಿನ ಅಂತ ಹೇಳ್ಬೋದು. ಮಿನಿಮಮ್ 4 ಡೇಸ್ ಒಂದು 40 ಮಿನಿಟ್ಸ್ ಆಫ್ ವಾಕ್ ನಾನು ಯಾವತ್ತು ತಪ್ಪದೆ ಮಾಡಿದ್ದೇನೆ ಕನ್ಸಿಸ್ಟೆಂಟ್ ಆಗಿ. ಆ ಸಿನಿಮಾದಿಂದ ರಕ್ಷಿತ್ ಬಹಳ ದೊಡ್ಡ ಸ್ಟಾರ್ ಆದ್ರು. ನಿಮ್ಗೂ ಒಳ್ಳೆ ಪುಷ್ ಬ್ರೇಕ್ ಎಲ್ಲಾನು ಸಿಕ್ಕಿತ್ತು. ಒಂದು ಲೆವೆಲ್ಗೆ ಸಿನಿಮಾ ರಂಗದಲ್ಲಿ ಒಂದು ಸೆಟ್ಲ್ ಆಗ್ಬೋದಿತ್ತು ಏನೋ ಅಂತ ಈಗ ಅನ್ಸಲ್ಲ ನಿಮ್ಗೆ? ಅನ್ಕೊಂಡ್ ಏನ್ ಮಾಡಕ್ಕಿಲ್ಲ ಅಲ್ಲ, ಆಗಿಲ್ಲ ಅಲ್ಲ. ಬಿಕಾಸ್ ಅದು ಸಿನಿಮಾ ರಂಗ ಅನ್ನೋದು ಟ್ಯಾಲೆಂಟ್ ಎಷ್ಟು ಬೇಕೋ, ಲಕ್ ನಿಮಗೆ ಅದಕ್ಕಿಂತ ಡಬಲ್ ಬೇಕು. ಲಕ್ ನಿಮ್ ಕೈ ಹಿಡಿದ್ರೆ ಮಾತ್ರ ನೀವು ಅಲ್ಲಿಗೆ ಹೋಗಕ್ ಸಾಧ್ಯ. ಅಲ್ಲ, ನನ್ನ ಜೀವನ ಇನ್ನೂ ಆಗಿಲ್ಲ. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಯು ಆರ್ ಟೂ ಯಂಗ್. ಯಾ, 24 ಅಷ್ಟೇ. 22, just 22. ಅರೆ 24. ಓಕೆ. ಸೊ ಆಗ್ಬೋದೇನು ಗೊತ್ತಿಲ್ಲ. ಬಟ್ ಐ ವಿಲ್ ಬಿ ಟ್ರೈಯಿಂಗ್, ಬಿಕಾಸ್ ನನ್ನ ಪ್ಯಾಷನ್ ಇರೋದೇ ಆ ಕಡೆ. ಹೌದಾ? ಅದನ್ನ ಬಿಟ್ಟು ನಾನು ಕಾಲೇಜಲ್ಲಿ ಇರ್ಬೇಕಾದ್ರೂ ಅಷ್ಟೇ, ಐ ವಾಸ್ ಡೂಯಿಂಗ್ ಸ್ಕಿಟ್ಸ್. ವಿ ಯೂಸ್ ಟು ಲೈಕ್ ಡೈರೆಕ್ಟ್ ಶಾರ್ಟ್ ಫಿಲ್ಮ್ಸ್. ನಾವೇ ಒಂದ್ 2-3 ಮಾಡಿದೀವಿ. ದಟ್ ವಾಸ್ ಸೆಲೆಕ್ಟೆಡ್ ಟು ತಮಿಳ್ನಾಡು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆಲ್ಸೋ. ಸೊ ಅದೇ ಮಾಡಬೇಕು ಅಂತ ಇದೆ, ಮಾಡ್ತೀನಿ. ಸೂಪರ್ ಆಗ್ಲಿ. ಇನ್ನು ನೀವು ಆ ಡೈಲಾಗ್ ಹೇಳ್ದಿದ್ರೆ ನಮ್ಮ ಈ ಸಂದರ್ಶನ ಸ್ವಲ್ಪ ಇನ್ಕಂಪ್ಲೀಟ್ ಆಗುತ್ತೆ. ನಾನು ಅದನ್ನ ಇವರು 1-2 ವರ್ಷದ ಹಿಂದೆ ಅಂತ ಅನ್ಸುತ್ತೆ ವೀಕ್ಷಕರೇ, ನಾನೊಂದು ರೆಸ್ಟೋರೆಂಟ್ ಅಲ್ಲಿ ಟೀ ಕುಡಿತಾ ಇದ್ದೆ, ಹೋಟ್ಲಲ್ಲಿ ಟೀ ಕುಡಿತಾ ಇದ್ದೆ. ಆಗ ಇವರೇ ಬಂದು ಮಾತಾಡ್ಸಿದ್ರು. ನಾನ್ ನೋಡಿದ್ದಿದ್ರೆ ಖಂಡಿತ ಇವ್ರನ್ನ
ಕಂಡು ಹಿಡಿತಿದ್ದೆ ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ ನಂಗೆ ಇನ್ನು ಹಾಗೆ ಉಳ್ಕೊಂಡ್ಬಿಟ್ಟಿದೆಯಲ್ಲ ಆ ಮನ್ಸಲ್ಲಿ. ಅಟ್ಲೀಸ್ಟ್ ಅಲ್ಲ, ನಾನು ಅಲ್ಲ ಅಂತ ಹೇಳಿದ್ರೆ ಓಕೆ ಮುಗಿದೋಯ್ತು, ಬಟ್ ನಾನು ಮಾತಾಡ್ಸಿದೆ ಅನ್ನೋಂಥ ಒಂದು ಖುಷಿ ಆದ್ರೂ ನನಗೆ ಇರ್ತಿತ್ತು. ಕ್ಯಾನ್ ವಿ ಹ್ಯಾವ್ ದಟ್ ಡೈಲಾಗ್? ಯಾವ ಡೈಲಾಗ್ ಬೇಕು ಸರ್? ಅದ್ರಲ್ಲಿ ನಂಗೆ 3, ಒಂದು ರೇಬನ್ ಇದ್ದು, ಆಮೇಲೆ ಬೀಡಿದ್ದು, ಆಮೇಲೆ ಅನಂತೇಶ್ವರ ದೇವಸ್ಥಾನದ ಓಣಿಯಲ್ಲಿ ನೀವು 4 ಜನ ಹುಡುಗರು ಶೀತಲ್ ಶೆಟ್ಟಿ ನಿಮ್ಗೆ ವೇಷ ಹಾಕಿದಕ್ಕೆ 100 ರೂಪಾಯಿ ಏನೋ ಕೊಡ್ತಾರೆ. ಸರಿಯಾಗಿ ನಂಗೆ ನೆನಪಿಲ್ಲ, ನನ್ಗೆ ನೆನಪಿಲ್ಲ. ಆಗ ಅವಳು ನೋಡು 100 ರೂಪಾಯಿ ಕೊಡ್ಲಿ, ನೀನೇನು 10 ರೂಪಾಯಿ ಕೊಡ್ತಿದ್ಯಾ ಅಂತೇನೋ ಹೇಳ್ತಿರಲ್ಲ. ಅದ್ ಪ್ರಾಬಬ್ಲಿ ಅಷ್ಟು ಕರೆಕ್ಟ್ ಆಗಿ ನೆನಪಿಲ್ಲ, ಬಟ್ ಇನ್ನೆರಡು ನಿಮಗೋಸ್ಕರ ಹೇಳ್ತೀನಿ ಬೇಕಂದ್ರೆ. ಬಟ್ ರೇಬಾನ ಮನೇಲಿ ಇನ್ನೂ ಸಹ ಉಂಟಾ? ಹಾಗಾದ್ರೆ ಇದು ನಂಗೆ ಕೊಡು, ಹಾಕೊಳ್ತೇನೆ. ಇದೊಂದು ಡೈಲಾಗ್. ಮತ್ತೆ ಇನ್ನೊಂದು ಅದಕ್ಕೆ ಕ್ಯೂ ಕೊಡಿ ನೀವು. ಸಿಗರೇಟ್ ಸೇದ್ಬೇಕಾದ್ರೆ ಸ್ಕೂಲಲ್ಲಿ ಸಿಕ್ಕಾಕೊಂಡ ಅಂತ. ಅದು ಅವರು ಯಾರು ಅವ್ರ ಆಕ್ಟರ್ ಸಪೂರಕ್ಕಿದ್ರು? ಅರುಣ್ ಪ್ರಕಾಶ್ ಶೆಟ್ಟಿ ಅಂತ. ಅರುಣ್ ಪ್ರಕಾಶ್ ಅವ್ರು ಎಲ್ಲಿ ಅವರು? ಅವರು ಕುಂದಾಪುರನೇ. ಹೌದಾ? ಅವ್ರು ಕಿರಿಕ್ ಪಾರ್ಟಿಯಲ್ಲೆಲ್ಲ ಮಾಡಿದ್ರು. ಅದಾದ್ಮೇಲೆ ಅವ್ರ ಮದ್ವೆ ಆಗಿ ಇಂಟು ಹಿಸ್ ಓನ್ ಬಿಸ್ನೆಸ್, ರನ್ನಿಂಗ್ ಎ ಗುಡ್ ಬಿಸ್ನೆಸ್. ಓಕೆ. ಅವರು ಅರುಣ್ ಪ್ರಕಾಶ್ ಶೆಟ್ರು ಒಂದು ಡೈಲಾಗ್ ಹೇಳ್ತಾರೆ, ಇವನು ಶಾಲೆಯಲ್ಲಿ ಸಿಗರೇಟ್ ಸೇತಾ ಸಿಕ್ಕಾಕೊಂಡಿದ್ದ. ಬೀಡಿ ಮಾರೆ ಓ, ಇದು ಡೈಲಾಗ್ ಆಕ್ಚುಲಿ. ಅದು ನಿಮ್ಮ ಕ್ಯಾರೆಕ್ಟರ್ ಮತ್ತೆ ಉಳಿದವರು ಕಂಡಂತೆ ಪ್ರಾಬಬ್ಲಿ ಅದು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ರಿಯಲಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಟು ದ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ಸ್ ರಕ್ಷಿತ್ ಶೆಟ್ಟಿ ಅವರೇ. ನೀವು ಎಲ್ಲಿದ್ದೀರಿ ಅಂತ ಗೊತ್ತಾಗ್ತಿಲ್ಲ ನಮಗೆ. ನೀವು ಸ್ವಲ್ಪ ಬಂದು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಮತ್ತೆ ಮುನ್ನೆಲೆಗೆ ಬರಬೇಕು ಅಂತ ಒಬ್ಬ ಅಭಿಮಾನಿಯಾಗಿ ನಾನು ಕೇಳ್ಕೊಳ್ತೇನೆ. ಬಟ್ ಅದಕ್ಕೂ ನಾವು ಬಿಫೋರ್ ವಿ ಕ್ಲೋಸ್, ನಾನು ಅಭಿಮಾನಿಯಾಗಿ ಕೇಳ್ಕೊತಿದ್ದೀನಿ, ಎಲ್ಲೇ ಇದ್ರು ಹೊರಗೆ ಬನ್ನಿ ಬೇಗ ಆದಷ್ಟು. ಅದೇ, ನೀವು ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ನಂಗೆ ಗೊತ್ತಿಲ್ಲ, ಉಳಿದವರು ಕಂಡಂತೆ ಏನಾದ್ರೂ ಒಂದು ಮೆಮರಿ ಇರ್ಬೋದು ನಿಮ್ಮ ಹತ್ರ. ಇದೆ ಉಳಿದವರು ಕಂಡಂತೆ ಸಿಕ್ಕಾಪಟ್ಟೆ ಮೆಮೊರಿ ಇದೆ ಸರ್. ಆ ಹಾರ್ಬರ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ದು, ಆ ಬಿಸಿಲಲ್ಲಿ ಓಡಾಡ್ಕೊಂಡು, ಸ್ಕೂಲ್ಗೆಲ್ಲ ರಜೆ ಹಾಕೊಂಡು, ಅವ್ರ ಲೈಟ್ ಮ್ಯಾನ್ಗಳ ಜೊತೆ ಎಲ್ಲ ಸುತ್ತಾಡ್ಕೊಂಡು ಹುಚ್ಚು ಕಟ್ತಾ ಇದ್ದಿದ್ದು ಸುಮಾರು ಐಡಿಯಾಸ್ ಇದೆ. ಬಟ್ ಒಂದು ನನಗೆ ಯಾವತ್ತೂ ತಲೆಯಿಂದ ಹೋಗಲ್ಲ ಅಂದ್ರೆ ದಾಟ್ ಈಸ್ ಉಳಿದವರು ಕಂಡಂತಿದ್ದು ನಂದು ಪೋರ್ಷನ್ದು ಲಾಸ್ಟ್ ಡೇ ಶೂಟ್ ಇತ್ತು. ಅದು ಲಾಸ್ಟ್ ಡೇ ಶೂಟ್ ಇತ್ತು. ಆಮೇಲೆ ನೆಕ್ಸ್ಟ್ ಡೇ ಇಂದ ನನಗೆ ಶೂಟ್ ಇರಲಿಲ್ಲ, ನಾನು ಸೆಟ್ಟಿಗೆ ಬರ್ಬೇಕಂತ ಇರಲಿಲ್ಲ. ಸೊ ನಾನೇನ್ ಮಾಡಿದೆ ಅಂದ್ರೆ, ಕ್ವಾಲಿಸ್ ಒಂದು ಗಾಡಿ ಇತ್ತಲ್ಲಿ, ನಾನು ಕ್ವಾಲಿಸ್ ಡಿಕ್ಕಿ ಒಳಗೆ ಹತ್ತಿ ಕೂತ್ಕೊಂಡು ಅಳ್ತಿದ್ದೆ, ನಾನು ಮನೆಗೆ ಹೋಗಲ್ಲ ಅಂತ. ಆಮೇಲೆ ಅವ್ರು ನನ್ನ ಹುಡುಕಿ ರಕ್ಷಿತಣ್ಣನ ಸಮಾಧಾನ ಮಾಡಿ ಮನೆಗೆ ಹೋಗು, ಇಲ್ಲ ಮತ್ತೆ ಸಿಗ್ತೀವಿ, ಆ ತರ ಈ ತರ ಮಾಡಿ ಆಮೇಲೆ ಅಮ್ಮನ ಜೊತೆ ಕಳ್ಸಿರೋದು. ನನಗೆ ಮನೆಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ, ಅಷ್ಟು ಬಾಂಡ್ ಆಗ್ಬಿಟ್ಟಿದ್ದು. 29 ಡೇಸ್ ಎಷ್ಟೋ ಶೂಟಿಂಗ್ ಇತ್ತು. ಆ ಬಾಂಡ್ ಅವಾಗ ಹೆಂಗಿತ್ತು ಇವಾಗ್ಲೂ ಹಂಗೆ ಇದೆ. ಇವಾಗ ನಾವು ಒಬ್ರನ್ನೊಬ್ರು ಮಾತಾಡ್ಸ್ಕೊಂಡ್ರೆ ಆ ಡ್ರೈವರೇ ಆಗಿರ್ಲಿ, ಆ ಸೆಟ್ ಅಲ್ಲಿ ಇದ್ದ ಡ್ರೈವರೇ ಆಗಿರ್ಲಿ, ನಾಗೇಶ್ ಅಣ್ಣ ಅಂತ ಒಬ್ರು ಡ್ರೈವರ್ ಇದ್ರು, ಎಲ್ರದ್ದು ನೆನಪಿದೆ, ಯಾರ್ದು ನೆನಪಿಲ್ಲ ಅಂತಿಲ್ಲ. ಅವ್ರ ಅಸೋಸಿಯೇಟ್ಸ್ ಆಗಿರ್ಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿರ್ಲಿ, ಕ್ಯಾಮ್ರಾಮನ್ ಕರಮ್ ಚಾವ್ಲಾ ಆಗಿರ್ಲಿ, ಅವ್ರ ಜೊತೆ ಇವಾಗ್ಲೂ ಮಾತಾಡ್ತಿರ್ತೀನಿ ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಎಲ್ರ ಜೊತೆನೂ ಅದೇ ಬಾಂಡ್ ಇದೆ ಇನ್ನು. ಬಟ್ ಓನ್ಲಿ ಥಿಂಗ್ ಇಸ್ ಐ ಜಸ್ಟ್ ವಾಂಟ್ ಎ ಬ್ರೇಕ್ ಥ್ರೂ. ಅಲ್ಲಿ ನನ್ನ ಅಮ್ಮ ಹೆಂಗೆ ನನ್ನ ಮನೆ ಕರ್ಕೊಂಡು ಹೋದ್ರು, ಇಲ್ಲಿ ಮತ್ತೆ ಐ ಆಮ್ ವಿಶಿಂಗ್ ಫಿಲ್ಮ್ ಇಂಡಸ್ಟ್ರಿ ಟು ಟೇಕ್ ಮೀ ಫ್ರಮ್ ಮೈ ಪ್ಲೇಸ್. ಅರೆ, ನನ್ನನ್ನು ಮತ್ತೆ ಅಲ್ಲಿಗೆ ತಗೊಂಡು ಹೋಗ್ಲಿ ಅಂತ ಫಿಲ್ಮ್ ಇಂಡಸ್ಟ್ರಿಗೆ ಐ ಆಮ್ ಜಸ್ಟ್ ವಿಶಿಂಗ್, ಮ್ಯಾನಿಫೆಸ್ಟಿಂಗ್. ಅಲ್ಲ, ಖಂಡಿತ ಅದಕ್ಕೆ ಪ್ರಯತ್ನ ಜಾರಿ ಇರ್ಲಿ. ಮತ್ತೀಗ ನೀವು ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ಸ್ವಲ್ಪ ದಾರಿನೂ ಸುಲಭನೇ ಇದೆ. ಮತ್ತೆ ಯಾರ ಹತ್ರ ಹೋಗಿ ನಾನು ಉಳಿದವ್ರು ಕಂಡಂತೆ ಡೆಮೋಕ್ರಸಿ ಅಂತ ಹೇಳಿದ್ರೆ ಖಂಡಿತ ನಿಮ್ಮನ್ನ ಒಂದು ಬನ್ನಿ ಬನ್ನಿ ಅಂತ ಖಂಡಿತವಾಗಿ ಡೆಫಿನೆಟ್ಲಿ ಖಂಡಿತ ಕೊಡ್ತಾರೆ ಒಂದು. ಆಮೇಲೆ ತುಂಬಾ ಥ್ಯಾಂಕ್ಸ್ ಸೋಹನ್. ಥ್ಯಾಂಕ್ಸ್ ಯಾಕೆ ಸರ್, ನಿಮಗ್ ಥ್ಯಾಂಕ್ಸ್. ನೀವು ಟೈಮ್ ಮಾಡ್ಕೊಂಡು, ನಂದು ತುಂಬಾ ಬೇರೆ ಎಲ್ಲ ಕೆಲಸ ಇದ್ರು, ನಾನು ಪದೇ ಕ್ಯಾನ್ಸಲ್ ಎಲ್ಲ ಮಾಡಿಸಿದೆ. ವೆರಿ ಸಾರಿ. ಇಲ್ಲ, ಆತರ ಏನಿಲ್ಲ. ನಂಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ನೀವು ನಿಮ್ಮ ಪ್ಯಾಷನ್ ಸಿನಿಮಾ ರಂಗದಲ್ಲಿ ಮತ್ತಷ್ಟು ಸಾಧಿಸಿದಾಗ ನಮ್ಮ ಈ ವಿಡಿಯೋ ಆಗ ವೈರಲ್ ಆಗುತ್ತೆ. ನಮಸ್ಕಾರ.